ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನಲ್ಲಿ ನಿಮ್ಮ ಒಂದು ವ್ಯಕ್ತಿಯ ರಹಸ್ಯ ಪ್ರೇಮ ಸಂದೇಶಗಳು, ಓಕೆ, ಅವರ ಒಂದು ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಓಡ್ತಾ ಇದೆ, ಅವ್ರು ಹಂಚ್ಕೊಳ್ಳದೆ ಇರ್ತಕ್ಕಂಥ ವಿಚಾರಗಳು ಏನಾದರೂ ಇದೆಯಾ, ಸೊ ಇವೆಲ್ಲವನ್ನು ಇವತ್ತು ತಿಳ್ಕೊಳ್ಳೋಣ ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ. ಸೊ ನೀವು ನೋಡ್ಬೋದು, ಒಂದು ಹೊಸ ಡೆಕ್ನ ನಾನು ನಿಮಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಟೈಮ್ ಟ್ಯಾರೋ ಅಂತ ಹೇಳ್ತೀವಿ ನಾವು. ಸೊ ಎಷ್ಟೋ ಜನ ಕೇಳ್ತಿರ್ತೀರ, ಮೇಡಮ್ ಟೈಮ್ ತಿಳಿಸಿ, ಲೈಕ್ ಅಪ್ರಾಕ್ಸಿಮೇಟ್ ಆಗಿ ಯಾವಾಗ ಅದು ನಡಿಬೋದು, ಸೊ ಅದನ್ನು ತಿಳಿಸ್ಕೊಡಿ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಸೊ ಎಸ್, ಐ ಹ್ಯಾವ್ ದ ನ್ಯೂ ಡೆಕ್ ಹಿಯರ್ ವಿತ್ ಮೀ. ಇದನ್ನು ಟೈಮಿಂಗ್ ಟ್ಯಾರೋ ಅಂತ ನಾವು ಕರಿತೀವಿ. ಸೊ ಇದ್ರ ಮುಖಾಂತರ ನಾವು ಟೈಮಿಂಗ್ ಆಫ್ ದ ಇವೆಂಟನ್ನ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಖಂಡಿತವಾಗ್ಲೂ ಈ ಒಂದು ಟ್ಯಾರೋ ಡೆಕ್ನಿಂದ ನಿಮಗೆ ಯಾವ ಟೈಮ್ಗೆ ಆ ಒಂದು ಇವೆಂಟ್ ಅಂತಕ್ಕಂಥದ್ದು ನಡೆಯುತ್ತೆ. ಓಕೆ, ಸೊ ಆ ಮಾಹಿತಿಯನ್ನು ಸಹ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಎಸ್, ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾವ ವಿಚಾರಗಳು ನಿಮಗೆ ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್. ಸೊ ನೀವು ರೆಗ್ಯುಲರ್ ಗೈಡೆನ್ಸ್ಗೋಸ್ಕರ ನಮ್ಮ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದಾಗಿದೆ. ಓಕೆ, ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಕನೆಕ್ಟ್ ಟು ದ ಎನರ್ಜೀಸ್. ಸೊ ನಿಮ್ಮ ಒಂದು ವ್ಯಕ್ತಿಯ ರಹಸ್ಯ ಪ್ರೇಮ ಸಂದೇಶಗಳು ಏನಿದೆ. ಸೊ ಡಿಯರ್ ಯೂನಿವರ್ಸ್, ಪ್ಲೀಸ್ ಹೆಲ್ಪ್ ಅಸ್ ವಿತ್ ದ ಎನರ್ಜೀಸ್. ಥ್ಯಾಂಕ್ ಯು. ನಿಮ್ಮ ಒಂದು ವ್ಯಕ್ತಿಯ ರಹಸ್ಯ ಪ್ರೇಮ ಸಂದೇಶಗಳು. ಯೂನಿವರ್ಸ್, ಹೆಲ್ಪ್ ಅಸ್ ವಿತ್ ದ ಎನರ್ಜೀಸ್. ಥ್ಯಾಂಕ್ ಯು. ಓಕೆ, ಸೊ ವಿ ಹ್ಯಾವ್ ದ ಫಸ್ಟ್ ಕಾರ್ಡ್. ಪೇಜ್ ಆಫ್ ಸ್ವರ್ಡ್ಸ್ ಬರ್ತಾರೆ. ಸೊ ಥಿಂಕ್ ಆಫ್ ಯುವರ್ ಪರ್ಸನ್. ನಿಮ್ಮ ಪರ್ಸನ್ನ ಹೆಸರು ಮತ್ತು ಡೇಟ್ ಆಫ್ ಬರ್ತ್ನ ಥಿಂಕ್ ಮಾಡಿ. ಓಕೆ, ಆ ಸಿಚುವೇಶನ್ ಅವ್ರ ಫೋಟೋ ಅಥವಾ ಎನಿಥಿಂಗ್, ಜಸ್ಟ್ ಥಿಂಕ್ ಅಬೌಟ್ ಯುವರ್ ಪರ್ಸನ್. ಸೊ ವಿ ಹ್ಯಾವ್ ದಿಸ್ ಕಿಂಗ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ we have king of wands, lovers card ಬರ್ತದೆ. Okay, wheel of fortune. Okay, tower card, and we have the sun card. Okay, and bottom of the deck we have the moon card. ಸೊ ಗಾಯ್ಸ್, ಈ ಒಂದು ಎನರ್ಜೀಸ್ನ ನೋಡೋದಾದರೆ, ಮೇಯ್ನಾಗಿ ನಿಮ್ಮಿಬ್ಬರ ನಡುವೆ ಯಾರೋ ಒಂದು ಪರ್ಸನ್ ಇದ್ದಾರೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಓಕೆ, ಸೊ ಆ ಒಂದು ಇನ್ಫ್ಲೂಯೆನ್ಸಿಂದ, ಓಕೆ, ನಿಮ್ಮಿಬ್ಬರ ಮಧ್ಯೆ ಜಗಳ ಬರ್ತಕ್ಕಂಥದ್ದಾಗಿರ್ಬೋದು. ಓಕೆ, ಸೊ ದೇ ಆರ್ ಇನ್ಫ್ಲೂಯೆನ್ಸಿಂಗ್, ಅಂದರೆ ಇವರು ಎಮೋಷ್ನಲಿ ತುಂಬ ಡಿಪ್ರೆಸ್ ಆಗುವಂಥ ವಿಚಾರಗಳಿರ್ಬೋದು. ಸೊ ಎಲ್ಲೋ ಈ ವ್ಯಕ್ತಿ ಅಂತಕ್ಕಂಥದ್ದು ನಿಮ್ಮ ಪರ್ಸನಿನ ಮೈಂಡ್, ಎಮೋಷನ್ಸ್ ಮೇಲೆ ಭಾಳ ಪರಿಣಾಮ ಅಂತಕ್ಕಂಥದ್ದು ಬೀರ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಸಿಚುವೇಶನ್. ಹಾಗಿದ್ರೆ ಏನು ನಡೀತಾ ಇದೆ ನಿಮ್ಮ ಒಂದು ಪರ್ಸನಿನ ಒಂದು ಮೈಂಡಲ್ಲಿ, ಅವರ ಒಂದು ಸೀಕ್ರೆಟಿವ್ ಥಾಟ್ಸಲ್ಲಿ ಅಂತ ನೋಡೋದಾದರೆ, ನೋ ಡೌಟ್ ಅವರು ನಿಮ್ಮನ್ನ ತುಂಬ ಇಷ್ಟಪಡ್ತಾ ಇದ್ದಾರೆ. ಲವರ್ಸ್ ಕಾರ್ಡ್ ಬಂದಿದೆ, ವಿತ್ ಏಂಜಲ್ ಬ್ಲೆಸ್ಸಿಂಗ್ಸ್ ಬಂದಿದೆ. ಓಕೆ, ಬಟ್ ಅಟ್ ದ ಸೇಮ್ ಟೈಮ್ ಹೇಳಬೇಕು ಅಂದರೆ ಟವರ್ ಎನರ್ಜಿ ಸಹ ಇದೆ. ಓಕೆ, ಸೊ ನಿಮ್ಮ ವ್ಯಕ್ತಿ ಎಷ್ಟೇ ನಿಮ್ಮನ್ನು ಜೆನ್ಯೂನಾಗಿ ಪ್ರೀತಿ ಮಾಡಿದ್ರೂ ಎಲ್ಲೋ ಒಂದು ಕಡೆ ಅದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು, ಅಥವಾ ಇನ್ನೇನೋ ಆಗಿ ನಿಮ್ಮಿಬ್ಬರ ಮಧ್ಯೆ ಜಗಳ ಮಾಡಿ ಮಾತು ಬಿಡ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಇನ್ಫ್ಲೂಯೆನ್ಸ್ ಇದೆ, ನಾವು ನೋಡ್ಬೋದು ಇಲ್ಲಿ. ಸೊ ಇನ್ಫ್ಲೂಯೆನ್ಸ್ ಇರೋದಂಕ ಒಂದು ರೀತಿ ನಿಮ್ಮಿಬ್ಬರ ಮಧ್ಯೆ ಆ ಒಂದು ಜಗಳ, ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಥವಾ ನೀವೇನೇ ಕೇಳಿದ್ರೂ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡದೇ ಇರ್ತಕ್ಕಂಥದ್ದು. ಸೊ ಈ ಥರ ವಿಚಾರಗಳು ತುಂಬಾ ನಡೀತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಒಂದು ಪರ್ಸನ್ ಹೇಗೆ ಅಂದರೆ, ಈಗ ಆಲ್ರೆಡಿ ಅವ್ರಿಗೆ ತುಂಬ ಟೆನ್ಷನ್ಸ್ ಇದೆ ಲೈಫಲ್ಲಿ. ಓಕೆ, ಸುಮಾರು ಪ್ರಾಬ್ಲಮ್ಸನ್ನು ಅವರು ಫೇಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹೇಳಬೇಕು ಅಂದರೆ ನಿಮ್ಮ ವ್ಯಕ್ತಿ ತುಂಬ ಒಳ್ಳೆ ಪೊಸಿಷನ್ನಲ್ಲಿ ಸಹ ಇದ್ದಾರೆ. ಬಟ್
ಕೆಲವರ ವಿಚಾರದಲ್ಲಿ ಬಿಸ್ನೆಸ್ ಸರಿಯಾಗಿ ನಡೆದೇ ಇರೋವಂಥ ಕಾರಣ ಕೆಲಸದ ವಿಚಾರವಾಗಿ ಭಾಳ ಟೆನ್ಷನ್ಸ್ ಇರೋವಂಥ ಒಂದು ಸನ್ನಿವೇಶಗಳು ಜಾಸ್ತಿ. ಆ್ಯಂಡ್ ಹೇಳಬೇಕು ಅಂದರೆ ನಿಮ್ಮ ಪರ್ಸನ್ಗೆ ಬಹಳಷ್ಟು ಈಗೋ ಅಂತಕ್ಕಂಥದ್ದು ಇದೆ. ಅಂದರೆ ಏನೇ ಒಂದು ಘಟನೆ ನಿಮ್ಮಿಬ್ಬರ ಮಧ್ಯೆ ನಡೆದಿದ್ರು, ಓಕೆ, ಬಿಕಾಸ್ ಟವರ್ ಇಸ್ ದ ಡಾರ್ಕೆಸ್ಟ್ ಎನರ್ಜಿ ಅಂತ ಹೇಳ್ತೀವಿ. ಸೊ ದೊಡ್ಡ ಮಟ್ಟಿಗೆ ಇದು ಜಗಳ ನಡೆದಿದೆ. ಆ್ಯಂಡ್ ನಿಮ್ಮ ಪರ್ಸನ್ ಮ್ಯಾರಿಡ್ ಇದ್ದಾರೆ, ಲೈಕ್ ಮೋಸ್ಟ್ ಆಫ್ ದೆಮ್ ನಿಮ್ಮ ಹಸ್ಬೆಂಡ್ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಲೈಕ್ ದ್ಯಾಟ್. ಸೊ ಹೇಳಬೇಕು ಅಂತಂದರೆ ತುಂಬ ಒಂದು ಏನು ಅದೇ ಹೇಳ್ತಾರಲ್ಲ, ಏನು ಇಲ್ಲದೆ ಇದ್ರೂ ಅಧಿಕಾರ ಅಂತೂ ಅಥವಾ ಜಂಬ ತೋರಿಸೋದಂತೂ ಬಿಡೋದಿಲ್ಲ ಅಂತ. ಅಂದರೆ ಇಲ್ಲಿ ಇಷ್ಟು ಅವರು ಮನಸ್ಸು ನೊಂದಿದೆ, ಅಷ್ಟು ಪ್ರಾಬ್ಲಮ್ಸ್ ಇದೆ ಇವರ ಒಂದು ಲೈಫಲ್ಲಿ. ಬಟ್ ಆದ್ರೂ ಅವರ ಅಧಿಕಾರ, ಅವರ ಒಂದು ಗತ್ತು, ಆ ಒಂದು ಈಗೋ, ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ಮಾತ್ರ ಇವ್ರಿಗೆ ಇನ್ನೂ ಕಮ್ಮಿ ಆಗಿಲ್ಲ. ಆ್ಯಂಡ್ ಇವ್ರು ಏನಪ್ಪ ಅಂದರೆ ನಿಮ್ಮ ಜೊತೆ ಮಾತಾಡೋವಾಗ ಏನಾದ್ರು ಒಂದು ಹಳೆಯ ಒಂದು ವಿಚಾರವನ್ನು ಕೆದಕಿ ಅದ್ರ ಮೇಲೆ ಇವರು ಜಗಳ ಮಾಡ್ತಕ್ಕಂಥದ್ದು ಜಾಸ್ತಿ. ನೀವು ನೋಡ್ಬೋದು ಅವರು ಪಾಸ್ಟಲ್ಲಿ ಏನೇ ನಡೆದಿದ್ರು ಆ ಪಾಸ್ಟನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಅಂದರೆ ಇವರು ಅದರಿಂದ ಮುಂದೆ ಬರ್ತಿಲ್ಲ. ಓಕೆ ಫೈನ್, ಆಗಿದ್ದಾಗಲಿ, ಮುಂದೆ ಆದರೂ ಚೆನ್ನಾಗಿರೋಣ, ಮುಂದೆ ಆದರೂ ಚೆನ್ನಾಗಿ ನೋಡ್ಕೋತೀನಿ, ಎಲ್ಲ ಸರಿ ಮಾಡ್ಕೊಳ್ಳೋಣ ಅನ್ನೋ ಒಂದು ಯೋಚನೆ ಬಿಟ್ಟು, ಇಲ್ಲ ನೀನು ಅವತ್ತು ದಿನ ಹೀಗೆ ಮಾಡಿದೆ, ನಿಮ್ಮಿಂದಾನೇ ಹೀಗಾಗಿದ್ದು. ಸೊ ಈ ಥರ ಬ್ಲೇಮಿಂಗ್ ಎನರ್ಜೀಸ್ ಬಹಳ ಇದೆ. ಅಂದರೆ ಇವ್ರು ಬೇಕು ಅಂತಲೇ ಆ ಒಂದು ವಿಚಾರಗಳನ್ನು ಕೆತ್ಕೊಂಥದ್ದು. ಓಕೆ, ಆ ವಿಚಾರಗಳನ್ನು ನಿಮ್ಮ ಜೊತೆ ಸುಮ್ಮನೆ ಹೇಳಿ ಇರಿಟೇಟ್ ಆಗುವಂಥದ್ದು. ಸೊ ಈ ಥರ ವಿಚಾರಗಳು ಜಾಸ್ತಿ. ಅಂದರೆ ಎಲ್ಲೋ ಒಂದು ಕಡೆ ಈ ಪ್ರೀತಿ ಇದ್ರೂ ಓಕೆ, ಬಿಕಾಸ್ ಹೇಳಬೇಕಂದ್ರೆ ತುಂಬ ಇಷ್ಟಪಟ್ಟು ನೀವು ಈ ಪರ್ಸನನ್ನು ಮದುವೆ ಆಗಿರ್ತೀರ. ಓಕೆ, ಕೆಲವ್ರಿಗೆ ಇದು ಒಂದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಇದ್ರೂ ತುಂಬ ಇಷ್ಟಪಟ್ಟು ಆ ಒಂದು ಬಾಂಡ್ ಅಂತಕ್ಕಂಥದ್ದು ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ನಿಮ್ಮ ಇಬ್ಬರ ನಡುವೆ. ಬಟ್ ಎಲ್ಲೋ ಒಂದು ಕಡೆ ಇದೆಲ್ಲ ನೋಡಿದಾಗ ಈ ಒಂದು ಪರ್ಸನ್ ಏನು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ, ಅವ್ರ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೋಬೇಕು. ನಿಮಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಅವ್ರು ಆ ಥರ ಸಡನ್ನಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಬಟ್ ರೀಸನ್ ಇಷ್ಟೇ, ಅವರ ಮೈಂಡ್ ಅಂತಕ್ಕಂಥದ್ದು ಯಾರೋ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ. ನಾನಿಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಮೂನ್ ಎನರ್ಜಿ ಇರೋದ್ರಿಂದ ಸಮ್ ಪರ್ಸನ್ ನಿಮಗಾಗದೇ ಇರೋರು ಸಹ ಲೈಕ್ ಏನಾದರೂ ಒಂದು ಮಾಡಿಸಿರಬಹುದು. ಸೊ ದೋಸ್ ಎನರ್ಜೀಸ್ ಆರ್ ವೆರಿ ಹೈ. ಓಕೆ, ಸೊ ನೋಡೋಣ ನಿಮ್ಮ ಏಂಜಲ್ ಗೈಡೆನ್ಸ್. ಓಕೆ, ಯು ಆರ್ ರೆಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಮೋರ್ ಮೆಸೇಜಸ್. ಬಟ್ ಎಸ್, ಲಾಸ್ಟಲ್ಲಿ ಸನ್ ಕಾರ್ಡ್ ಇರೋದ್ರಿಂದ ಈ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ, ಸಾಲ್ವ್ ಆಗುವಂಥ ಎಲ್ಲ ಸಾಧ್ಯತೆಯೂ ಇಲ್ಲಿ ಇದೆ. ಓಕೆ, ಲುಕ್ ಫಾರ್ ಅ ಸೈನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಡೋಂಟ್ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಫೈನ್. ಸೊ ಒಂದು ರೀತಿ ಹೇಳೋದಾದರೆ, ಸೊ ನೀವು ದೃಢ ಮನಸ್ಸಿನಿಂದ, ಓಕೆ, ಅಂದರೆ ಸೂಕ್ಷ್ಮವಾಗಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಒಂದು ಹಿಂಟ್ ಅಂತಕ್ಕಂಥದ್ದು ಅಥವಾ ಸಹಾಯ ಮಾಡೋ ಜನರು ಅಂತಕ್ಕಂಥದ್ದು ಲೈಫಲ್ಲಿ ಬರ್ತಾ ಇರ್ತಾರೆ. ಸೊ ಆ ಸೈನನ್ನು ನೀವು ತುಂಬ ಸೂಕ್ಷ್ಮವಾಗಿ ಗಮನಿಸಿ ಆ್ಯಂಡ್ ನೀವು ಮಾಡ್ತಾ ಇರೋ ಪ್ರಯತ್ನವನ್ನು ದಯವಿಟ್ಟು ನಿಲ್ಲಿಸಬೇಡಿ ಅಂತ ಏಂಜಲ್ಸ್ ಹೇಳ್ತಾರೆ. ಸೊ ಡೋಂಟ್ ಸ್ಟಾಪ್ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ನೀವು ಏನು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರ ಅಥವಾ ಹೀಲಿಂಗ್ ಮಾಡ್ಕೋತಾ ಇದ್ದೀರಾ, ಸೊ ನೀವೇನು ನಂಬಿ ಮಾಡ್ತಾ ಇದ್ದೀರಲ್ಲ, ಸೊ ಅದನ್ನು ನೀವು ಮುಂದುವರಿಸಿ. ಆ್ಯಂಡ್ ಈ ಪ್ರಾಬ್ಲಮ್ ನಿಮಗೆ ಯಾವಾಗ ಸಾಲ್ವ್ ಆಗ್ಬೋದು, ಈ ಪ್ರಾಬ್ಲಮ್ ಯಾವಾಗ ನಿಮಗೆ ಸಾಲ್ವ್ ಆಗಬಹುದು. ಓಕೆ, ಸೊ ವಿ ಆಲ್ರೆಡಿ ಹ್ಯಾವ್ ಅ ಕಾರ್ಡ್. ಓಕೆ, ಸೊ ಮೆಸೇಜ್ ಬಂದು walk away from whatever is holding you back and then the event will happen. ಎಷ್ಟೋ ಜನ ತುಂಬ ನೆಗೆಟಿವ್ ಮೈಂಡ್ಸೆಟ್ಟಲ್ಲಿದ್ದೀರಾ ಇಲ್ಲಿ. ಸೊ ಇದೇನು ಹೇಳ್ತಾ ಇದೆ ಅಂದರೆ, ನೀವು ಯಾವಾಗ ನೆಗೆಟಿವ್ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೋತೀರಾ ಅಥವಾ ನಿಮಗೇನು ಹಿಂದೆ ಎಳ್ದು ಹಿಡ್ಕೋತಾ ಇದೆ ಅಲ್ಲ, ಅದನ್ನು ಯಾವಾಗ ನೀವು ಬಿಡ್ತೀರಾ ಆವಾಗ ಇದು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ನನಗನ್ಸೋ ಪ್ರಕಾರ ಇಲ್ಲಿ ಎಷ್ಟೋ ಜನ ಏನು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅದು 100% ಕಾನ್ಫಿಡೆಂಟಿಂದ ಮಾಡ್ತಾ ಇಲ್ಲ. ನೀವು ಎಲ್ಲೋ ಒಂದು ಕಡೆ ಡೌಟ್ ಪಡೋದು ಅಥವಾ ಅಯ್ಯೋ ಇದು ಮಾಡ್ತಾ ಇದ್ದೀನಿ, ಇದು ನಡೆಯುತ್ತೋ ಆಗಲ್ವೋ, ಎಲ್ಲೋ ಅದು ಬ್ಲಾಕಿಂಗ್ ಎನರ್ಜೀಸ್ ಅಂತಕ್ಕಂಥದ್ದು ನೀವೇ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಆ ಥರ ಮಾಡಬೇಡಿ. ಓಕೆ, ಸೊ ಅದೇ ಹೇಳ್ತಾ ಇರೋದು, ನೀವು ಯಾವಾಗ ನೀವು ಏನು ನೆಗೆಟಿವ್ ಮೈಂಡ್ಸೆಟ್ನ ಬಿಟ್ಟು ನೀವು ಮುಂದುವರಿತೀರಾ, ಇದಾಗತ್ತೆ ಅಂತ ದ ಇವೆಂಟ್ ವಿಲ್ ಹ್ಯಾಪನ್.
ಸೊ ಆ್ಯಕ್ಚುಲಾಗಿ ನೀವು ನಿಮ್ಮ ನೆಗೆಟಿವ್ ಬಿಲೀಫ್ನ ಪಕ್ಕಕ್ಕಿಟ್ಟು ಓನ್ಲಿ ಪಾಸಿಟಿವ್ ಬಿಲೀಫಲ್ಲಿ ನೀವು ಕೆಲಸ ಮಾಡಿದಾಗ 100% ಈವೆಂಟ್ ಆಗುತ್ತೆ. ಬಟ್ ನೀವು ಅದು ಯಾವಾಗ ಮಾಡ್ತೀರಾ ಅವತ್ತೇ ನಿಮಗೆ ಫಲಿತಾಂಶ ಅಂತಕ್ಕಂಥದ್ದು ಸಿಗುತ್ತೆ. ಓಕೆ, ದಟ್ಸ್ ಅ ಇಂಟ್ರೆಸ್ಟಿಂಗ್ ಮೆಸೇಜ್. ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಓಕೆ, ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ರೀಡಿಂಗ್. ಸೊ ಎಸ್, ಇದಾಗಿತ್ತು ಗಾಯ್ಸ್ ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೀನು ಯಾರ ಜೊತೆ ಎಲ್ಲ ಇದು ರೆಸನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಟ್ಯಾರೋ ಕಲಿಬೇಕು ಅನ್ನೋ ಆಸಕ್ತಿ ಇದೆ, ನಮ್ಮ ಟ್ಯಾರೋ ಲೈಫ್ ಅಕಾಡೆಮಿ ಕಡೆಯಿಂದ ನಾವು ಕೋರ್ಸಸ್ ಅಂತಕ್ಕಂಥದ್ದನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಖಂಡಿತ ನೀವು ಮಾಹಿತಿಯನ್ನು ತೊಗೊಂಡು ಜಾಯಿನ್ ಆಗ್ಬೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.